ಇಲ್ಲಿ ಏನು ಎಷ್ಟು ವಿಶ್ವಾಮಿತ್ರರ ಗುರುಗಳಾದರೂ ತಂದೆ ತಾಯಿಗೆ ಕೊಡ್ಬೇಕಾಗಿರುವಂತಹ ಬೆಲೆಯನ್ನು ಕೊಡ್ತಾರಲ್ಲೋ ಅದಕ್ಕೋಸ್ಕರ ಅವ್ರಿಗೆ ಮಾರ್ತೆ ಕಳಿಸ್ಕೊಡ್ತಾರಂತೆ. ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಏನು ತೋರಿಸ್ತಾರೆ, ಅಲ್ಲಿ ಜನಕ ಯಾರೋ ದಶರಥರ ಇದ್ದೇ ಇರೋದಿಲ್ಲ, ರಾಮ ಸ್ವತಂತ್ರಿಸಿ ವಿವಾಹ ಮಾಡ್ಕೊಂಡು ಅಯೋಧ್ಯೆ ಕರ್ಕೊಂಡು ಹೋದ ಅಂತಂತ ತೋರಿಸ್ಕೊಡ್ತಾರೆ. ಅದು ಆ ಥರ ಆಗೋದಿಲ್ಲ. ಆಯ್ತಾ. ಇಲ್ಲೊಂದು ಲಾಜಿಕ್ ಕೂಡ ನಾವು ಆಲೋಚನೆ ಮಾಡ್ಬೇಕಾದ್ರೆ, ಸೀತಾ ಕಲ್ಯಾಣ ತೋರಿಸ್ಬೇಕಾದ್ರೆ 4 ಜನ ಯಾರು ಅಣ್ಣ ತಮ್ಮಂದ್ರು ವಿವಾಹ ಆಗ್ತಾರೆ. ರಾಮ ಲಕ್ಷ್ಮಣರು ಇರ್ತಾರೆ, ಆದ್ರೆ ಭರತ ಶತ್ರುಘ್ನರು ಎಲ್ಲಿಂದ ಬರ್ತಾರೆ? ಅವ್ರನ್ನ ಯಾರು ವಿವಾಹ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸ್ವಲ್ಪ ಲಾಜಿಕ್ ಇಂದ ಆಲೋಚನೆ ಮಾಡ್ಬೇಕಲ್ವಾ ನಾವು. ಆಯ್ತಾ. ಈಗ ಕಳಿಸ್ರಿ ಯಾರನ್ನ, ದೂತರನ್ನು ಕಳಿಸ್ರಿ ಅಂತ ಅಂತಾರಂತೆ. ಆಗ ವಿಶ್ವಾಮಿತ್ರರು ಜನಕರೊಂದಿಗೆ ದೂತರನ್ನು ಕಳಿಸ್ರಿ ಅಂತಂದ್ರೆ ಜನಕ ಮಹಾರಾಜ ಕೆಲವು ಮಂದಿ ಪರಿವಾರವನ್ನು ಅಯೋಧ್ಯಕ್ಕೆ ಕಳಿಸ್ತಾರೆ. ಅವರು ಕೂಡಲೇ ಕುದುರೆಗಳ ಮೇಲೆ ಅಯೋಧ್ಯಕ್ಕೆ ಸೇರ್ಕೊಳ್ಳೋದಕ್ಕೆ 3 ದಿನ ಹಿಡಿತಂತೆ. ಅಲ್ಲಿ ಅವರು ಸೇರ್ಕೊಂಡ ನಂತರ ನಾವು ಜನಕನ ಕಡೆಯಿಂದ ಬಂದಿರೋರು ಅಂತ ಒಳಗಡೆ